Hello everyone, welcome to CAD NEST YouTube channel. Previous class alli ನಾವು ಬೆಡ್ ಸ್ಪ್ರೆಡ್ ಕ್ರಿಯೇಷನ್ ನೋಡಿದ್ವಿ, ಲೈಕ್ ಪ್ಲೇನ್ ಸರ್ಫೇಸಿಗೆ ಹೇಗೆ ಬೆಡ್ ಸ್ಪ್ರೆಡ್ ಹಾಕೋದು ಅಂತ. ಈಗ ಅದೇ ಜಸ್ಟ್ ಫೋಲ್ಡೆಡ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಏನಿಲ್ಲ, ಸಿಂಪಲ್ ಆಗಿ ಅದೇ ಪ್ಲೇನ್ನ ತಗೊಂಡು ಅದನ್ನು ನಾನು ಹೈಟ್ ರೈಸ್ ಮಾಡಿದ್ದೆ ಬೆಡ್ ಸ್ಪ್ರೆಡ್ ಕ್ರಿಯೇಷನ್ನಿಗೆ. ಸೊ ಈಗ ಇದನ್ನು ಹೈಟ್ ಏನು ರೈಸ್ ಮಾಡ್ತೀನಿ ಅದನ್ನು ಸ್ವಲ್ಪ ಕ್ರಾಸಾಗಿ ಟಿಲ್ಟ್ ಮಾಡ್ತೀನಿ, ಅಂದರೆ ರೊಟೇಷನ್ ತಗೋತೀನಿ ಅಷ್ಟೇ. ಅದು ಫೋಲ್ಡೆಡ್ ಶೇಪಲ್ಲಿ ಬೆಡ್ ಸ್ಪ್ರೆಡ್ ಕ್ರಿಯೇಟ್ ಆಗುತ್ತೆ. ಸೊ ರೊಟೇಟ್ ಕೊಡ್ತಾ ಇದ್ದೀನಿ. ಈಗ ರೊಟೇಟ್ ಕೊಟ್ಟ ಮೇಲೆ ಇದನ್ನು ಮೂವ್. ಸೊ ಈಗ ಇದಕ್ಕೆ ಕ್ಲಾತ್ ಮಾಡಿಫೈಯರ್ ಅಪ್ಲೈ ಮಾಡ್ತಾ ಇದ್ದೀನಿ. ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗಿ, ಸೊ ಅದರಲ್ಲಿ ಪ್ಲೇನ್ 3 ಬಂದು ಕ್ಲಾತು. ನೆಕ್ಸ್ಟ್ ಇನ್ನೇನು ಆಬ್ಜೆಕ್ಟ್ಸ್ ಇದೆ ಅದೆಲ್ಲನೂ ಕೊಲಿಷನ್ ಆಬ್ಜೆಕ್ಟ್. ಸೊ ಪ್ಲೇನ್ 3 ಕ್ಲಾತು, ಸೊ ಕ್ಲಾತ್ ಮೆಟೀರಿಯಲ್ಲು, ನೆಕ್ಸ್ಟು ಇದೆಲ್ಲನೂ ಕೊಲಿಷನ್. ಸೊ ಅಗೇನ್ ನಾವು ರೀಚೆಕ್ ಮಾಡ್ತಾ ಇರಬೇಕು ಇದೆಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ಓಕೆ ಕೊಟ್ಟು ಈಗ ಸ್ಟಿಮ್ಯುಲೇಟ್. ಸೊ ಸೈಡಲ್ಲಿ ರಿಂಕಲ್ಸ್ ಕ್ರಿಯೇಟ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು ಬೇಕಿದ್ರೆ. ಇದು ಜಸ್ಟ್ ಬೆಡ್ ಸ್ಪ್ರೆಡ್ ಹೇಗಿರುತ್ತೆ ಜಸ್ಟ್ ಫೋಲ್ಡೆಡ್ ಆಗಿ ಬರುತ್ತೆ ಅಷ್ಟೇ ಇದಕ್ಕೆ. ಸೊ ಇದೇ ರೀತಿ ನಾವು ಟೇಬಲ್ ಮೇಲೆ ಕ್ಲಾತ್ ಎಫೆಕ್ಟ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಸೊ ಅದನ್ನು ಹೀಗೆ ಹಾಕೋಬೋದು. ಸೊ ಒಂದು ಎಕ್ಸಾಂಪಲ್ ನೋಡೋಣ ಹೇಗಿರುತ್ತೆ ಅಂತ. ಟೇಬಲ್ಗೆ ನಾನು ಫಸ್ಟ್ ಆಫ್ ಆಲ್ ಒಂದು ಸಿಲಿಂಡರ್ ತೊಗೋತಾ ಇದ್ದೀನಿ. ಸೊ ಸಿಲಿಂಡರ್ ಹೈಟ್ನ ಕಡಿಮೆ ಕೊಡ್ತಾ ಇದ್ದೀನಿ. ಸೊ ಅದು ಕೊಟ್ಟಾದಮೇಲೆ ಒಂದು ಬಾಕ್ಸ್ ತಗೋತಾ ಇದ್ದೀನಿ, ಅದು ಸೆಂಟರ್ ಸಪೋರ್ಟ್ ಸ್ಟ್ಯಾಂಡಿಗೆ. ಸೊ ಅದಕ್ಕೆ ಹೈಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಈ ಟೇಬಲ್ನ ನಾನು ಮೇಲೆ ಮೂವ್ ಮಾಡ್ತಾ ಇದ್ದೀನಿ. ಸೊ ಇದು ನಾರ್ಮಲ್ ಸಿಂಪಲ್ ಸ್ಟ್ಯಾಂಡ್ ಅಂತ ತೊಗೊಂಡ್ರೆ ಇದಕ್ಕೆ ಕ್ಲಾತ್ನ ನಾವು ಹೇಗೆ ಅಪ್ಲೈ ಮಾಡ್ಬೋದು ಕ್ಲಾತ್ ಮಾಡಿಫೈಯರ್ನ ಅಂದರೆ, ಸೊ ಒಂದು ಪ್ಲೇನ್ ತೊಗೋತಾ ಇದ್ದೀನಿ ಅಗೇನ್ ಕ್ಲಾತ್ ಮಾಡಿಫೈಯರ್ ಅಪ್ಲೈ ಮಾಡೋದಕ್ಕೆ. ಸೊ ಪ್ಲೇನ್ ತೊಗೊಂಡು ಅದ್ರ ಲೆಂತ್ ಬಿಡ್ತನ್ನ ಮಾಡಿಫೈ ಮಾಡಿ, ಸೊ ಅದೊಂದು ಹೈಟ್ನ ಸ್ಪೆಸಿಫಿಕ್ ಈ ಹೈಟ್ನ ರೈಸ್ ಮಾಡಬೇಕಾಗುತ್ತೆ ಒಂದು ಸ್ಪೆಸಿಫಿಕ್ ಹೈಟಿಗೆ, ಲೈಕ್ ಆ ಟೇಬಲ್ ಮೇಲೆ ಬರೋ ಥರ ಪ್ಲೇಸ್ ಮಾಡಬೇಕು. ಸೊ ಪಕ್ಕದಲ್ಲಿರೋ ಆಬ್ಜೆಕ್ಟ್ಸ್ ಏನಾದ್ರು ಡಿಸ್ಟರ್ಬ್ ಆಗ್ತಿದ್ರೆ ಒಟ್ಟಿಗೆ ಹೋಲ್ ಸೆಲೆಕ್ಷನ್ ಮಾಡಿಬಿಟ್ಟು ಸೊ ಸೈಡಿಗೆ ಈಗ ಮೂವ್ ಮಾಡಿ. ಈಗ ಇದಕ್ಕೆ ಕ್ಲಾತ್ ಮಾಡಿಫೈಯರ್ನ ಅಪ್ಲೈ ಮಾಡೋಣ. ಸೊ ಕ್ಲಾತ್ ಆಬ್ಜೆಕ್ಟ್ ಪ್ರಾಪರ್ಟೀಸ್, ಸೊ ಲಾಸ್ಟ್ ಪ್ಲೇನ್ ಇದು. ಸೊ ಪ್ಲೇನ್ ನಂಬರ್ 4. ಸೊ ಇದನ್ನು ಕ್ಲಾತ್ ಅಂತ ಕೊಟ್ಟು ಇದಕ್ಕೆ ಸ್ಯಾಟಿನ್ ಮೆಟೀರಿಯಲ್ ಹಾಕ್ತಾ ಇದ್ದೀನಿ. ಆ್ಯಡ್ ಆಬ್ಜೆಕ್ಟ್ಸ್ಗೆ ನಾನು ಒಂದು ಸಿಲಿಂಡರ್ ಮತ್ತು ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಅದು ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರ್ತೀವಿ. ಸೊ ಇದರಲ್ಲಿ ಸಿಲಿಂಡರ್ 1, ಸೊ ಬಾಕ್ಸು ಲಾಸ್ಟ್ ಬಾಕ್ಸು, ಸೊ ಬಾಕ್ಸ್ 3. ಸೊ ಆ್ಯಡ್ ಕೊಡಬೇಕು. ಸೊ ಇದು ಬಂದು ಕೊಲಿಷನ್ ಆಬ್ಜೆಕ್ಟ್. ಸೊ ಈಗ ಆ್ಯಡ್ ಆಬ್ಜೆಕ್ಟ್ಸ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ಪ್ರೀವಿಯಸ್ ನಾವು ಏನು ಡ್ರಾ ಮಾಡಿರ್ತೀವಿ, ಯಾವ ಮಾಡೆಲ್ ಯೂಸ್ ಮಾಡ್ತಿರ್ತೀವಿ ಏನನ್ನ ಕ್ರಿಯೇಟ್ ಮಾಡೋದಕ್ಕೆ, ಸೊ ಆ ನಂಬರೆಲ್ಲ ಹೈಯೆಸ್ಟಲ್ಲಿರುತ್ತೆ. ಸೊ 3ನೇ ಬಾಕ್ಸು ಇದು ನಾನು ಪ್ರೀವಿಯಸ್ ಡ್ರಾ ಮಾಡಿರೋದು, ಅದಕ್ಕೆ ಬಾಕ್ಸ್ ನಂಬರ್ 3 ಅಂತ ತೊಗೊಂಡಿರುತ್ತೆ. ಸೊ ಗೇಮ್ ಒಂದ್ಸಲ ರೀಚೆಕ್ ಮಾಡಿ. ಸೊ ಪ್ಲೇನ್ ಕ್ಲಾತ್ ಆಗಿದೆ, ಬಾಕ್ಸು ಮತ್ತು ಸಿಲಿಂಡರು ಕೊಲಿಷನ್ ಆಬ್ಜೆಕ್ಟ್ ಆಗಿದೆ. ಸೊ ಈಗ ಸ್ಟಿಮ್ಯುಲೇಟ್. ಸೇಮ್ ಕ್ಲಾತಿಗಾಗಲಿ, ಟೇಬಲ್ಗೆ ಕ್ಲಾತ್ ಎಫೆಕ್ಟ್ ಕೊಡೋದಾಗಲಿ ಅಥವಾ ಬೆಡ್ಸಿಗೆ ಕೊಡೋದಾಗಲಿ, ಸೊ ಎಲ್ಲ ಇದೇ ಥರ ಪ್ರೊಸೀಜರೇ ಸೇಮ್ ಬರುತ್ತೆ. ಸೊ ಸ್ಟಿಮ್ಯುಲೇಟ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ, ಇದು ಸಾಕು ಅಂತ ಹೇಳಿ. ಸೊ ಈ ಥರ ಬೆಡ್ ಸ್ಪ್ರೆಡ್ಡಿಗೆ ಫೋಲ್ಡೆಡ್ ಆಗಲಿ ಅಥವಾ ಟೇಬಲ್ ಮೇಲೆ ಕ್ಲಾತ್ ಎಫೆಕ್ಟಿಗೋಸ್ಕರ ನಾವು ಈ ಥರ ಕ್ರಿಯೇಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.